ಇನ್ನು ಮುಖ್ಯವಾಗಿ ಸಿದ್ದರಾಮಯ್ಯ ಅವರು 2023 ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಿಸ್ತಾನೆ ಬರ್ತಾ ಇದ್ದಾರೆ. ಏನು ಮೊದಲು 5 ವರ್ಷ CM ಆಗಿ ಕೆಲಸವನ್ನು ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಮಟ್ಟಿಗೆ ಪ್ರಾಬ್ಲಮ್ಸ್ ಅವರು ಫೇಸ್ ಮಾಡಿರಲಿಲ್ಲ. ಆದರೆ ಈಗ CM ಆಗುವಂಥ ಸಂದರ್ಭದಲ್ಲೂ ಕೂಡ ಬಹಳ ಗೊಂದಲಗಳಿತ್ತು. ಹೈಕಮಾಂಡ್ ಜೊತೆ ಹೋಗಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಇಷ್ಟೆಲ್ಲ ಸಮಸ್ಯೆಗಳಾಯಿತು. ಈಗಲೂ ಕೂಡ ಅದೇ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ 7.5 ಏನಾದರೂ ಸಮಸ್ಯೆ ಇದೆಯಾ ಅಥವಾ ಗುರುಬಲ ಯಾವ ರೀತಿ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನನ್ನ ಲೆಕ್ಕ ಪ್ರಕಾರವಾಗಿ ನಾನಿವತ್ತೊಂದು 22ನೇ ವರ್ಷದ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕು ಅಂತಂದರೆ, ಯಾವುದೇ ಮನುಷ್ಯನಿಗೆ ಸಾತಿಯಿಂದಾಗಿ ಎಲ್ಲದೂ ಫಲ ಕೊಡೋದಿಲ್ಲ. ಯಾಕೆಂದರೆ ಬರ್ತಕ್ಕಂಥ 7.5 ಒಂದು, ಎರಡನೇ 7.5 ಒಂದು, ಮೂರನೇ 7.5 ಒಂದು ಮನುಷ್ಯನಿಗೆ 3 ಸತಿ 7.5 ಬರ್ತದೆ. ಆ 7.5ಯಲ್ಲಿ ಅವರು ಯಾವ ರಾಶಿ, ಯಾವ ನಕ್ಷತ್ರ, ಯಾವ ಲಗ್ನದಲ್ಲಿ ಜನನ ಆಗಿದ್ದಾರೆ ಅನ್ನೋದ್ರಲ್ಲಿ ಮುಖ್ಯ ಆಗುತ್ತೆ. ಇವರ ಈಗ ಸಿದ್ದರಾಮಯ್ಯನವರ ಎಕ್ಸಾಂಪಲ್ ತಗೊಂಡೋಗಿ ಹೋದರೆ, ಅವರು ಜನನ ಆಗಿರ್ತಕ್ಕಂಥದ್ದು ಕುಂಭ ರಾಶಿಯಲ್ಲಿ ಜನನ ಆಗಿದ್ದಾರೆ, ಕುಂಭ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥದ್ದು, ಹಾಗೂ ಧನುರ್ ಲಗ್ನದಲ್ಲಿ ಜನನ ಆಗಿದ್ದಾರೆ. ಆ ಧನುರ್ ಲಗ್ನದಲ್ಲಿ ಜನನ ಆಗಿದ್ದಕ್ಕೋಸ್ಕರವಾಗಿ ಧನಿಷ್ಠ ನಕ್ಷತ್ರ 3ನೇ ಪಾದದಲ್ಲಿ ಜನನ ಆಗಿರ್ತಕ್ಕಂಥದ್ದು. ಅವರ ಕೆರಿಯರ್ ಮೊದಲಿಗೆ ತುಂಬ ಕಷ್ಟಪಟ್ಟುಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ತೊಂದರೆಗಳನ್ನು, ಬೇರೆಯವರಿಂದಾಗಿ ಅಪವಾದಗಳನ್ನು, ಬೇರೆಯವರಿಂದಾಗಿ ಯಾವುದೋ ರೀತಿಯಾದಂಥ ಸಪೋರ್ಟ್ ಇದ್ದರೂ ಕೂಡ ಎದುರುಗಡೆ ಸಪೋರ್ಟ್ನ ಹಿಂದ್ಗಡೆಗೆ ಬೆನ್ನಿಗೆ ಚೂರಿ ಹಾಕುವಂಥ ರೀತಿಯಲ್ಲಿ ತುಂಬ ಒಂದು ಸಫರ್ ಆಗಿರ್ತಕ್ಕಂಥದ್ದು ಅವರ ಜೀವನದಲ್ಲಿ ನಡೀತಕ್ಕಂಥದ್ದು ಆಗಿದೆ. ಆ ಒಂದು ಕಾರಣದಿಂದಾಗಿ ಮತ್ತೆ ಲಗ್ನಾತ್ ಚಂದ್ರ ಇರ್ತಕ್ಕಂಥ ಸ್ಥಾನ ತೃತೀಯ ಭಾವ ಅಂತ ಹೇಳ್ತಾರೆ. ಅಂದರೆ ಲಗ್ನದಿಂದ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಅಂದರೆ ಮಾತೃಕಾರಕ ಅಂತ ಹೇಳ್ತಾರೆ. ಮಾತೃಕಾರಕ ಆಗಿರ್ತಕ್ಕಂಥವ್ರು 3ನೇ ಮನೆಯಲ್ಲಿದ್ದಾನೆ ಅಂದರೆ ಅವರಿಗೆ ಸಪೋರ್ಟ್ ಆಗಿ ತಾಯಿಯ ಆಶೀರ್ವಾದ ಇರುತ್ತೆ, ಒಂದು ಹೆಂಡತಿಯ ಆಶೀರ್ವಾದ ಇರುತ್ತೆ. ತಾಯಿ ಮತ್ತು ಹೆಂಡತಿಯರ ಆಶೀರ್ವಾದ ಯಾವತ್ತೂ ಅವರಿಗಿದ್ದಿರುತ್ತೆ. ಅಂದರೆ ಆ ತಾಯಿಯಿಂದಾಗಿ ಆಶೀರ್ವಾದ ಸಿಗುತ್ತೆ, ಹೆಂಡತಿಯಿಂದಾಗಿ ಸಪೋರ್ಟ್ ಸಿಗತ್ತೆ. ಅಂದರೆ ಅವರಿಬ್ಬರೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಅವರು ದೇವರ ಭಕ್ತಿ ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ. ಈ ಭಕ್ತಿಯಲ್ಲಿ ಒಂದು 2 ವಿಧ ಇದೆ ಅಮ್ಮ. ಒಂದು ರಾವಣ ಭಕ್ತಿ ಅಂತ, ಒಂದು ವಿಭೀಷಣ ಭಕ್ತಿ ಅಂತ. ಅವರ ಅಣ್ಣ ತಮ್ಮಂದಿರು, ಅವರದ್ದೇ ಭಕ್ತಿ. ರಾವಣನಿಗೆ ಭಕ್ತಿ ಇದೆ, ವಿಭೀಷಣನಿಗೆ ಭಕ್ತಿ ಇದೆ. ಆದರೆ ಇವರದ್ದು ಸಿದ್ದರಾಮಯ್ಯನವರದ್ದು ರಾವಣ ಭಕ್ತಿ ಅಂತ ಹೇಳ್ತೀನಿ. ಯಾಕೆಂದರೆ ಈಗ ರಾವಣ ಯಾವತ್ತೂ ಕೂಡ ದೇವರು ನಂಬದವನಲ್ಲ. ಅವನು ಯಾರವನು? ಮೂಲತಃ ಯಾರವನು? ದೇವತಾ ಸ್ಥಾನದಲ್ಲಿ ಸ್ವರ್ಗದ ಬಾಗಿಲು ಕಾಯ್ತಾ ಇರತಕ್ಕಂಥ ಒಂದು ಜಯ ವಿಜಯರು ಅಂತ ಹೇಳ್ತಕ್ಕಂಥ ಇಬ್ಬರು ದ್ವಾರಪಾಲಕರು. ಅವರಿಬ್ಬರಿಗೆ ಶಾಪ ಬರುತ್ತೆ. ಅದರಲ್ಲಿ ಹಿಂದಿನ ಪುರಾಣಗಳು ಹೇಳ್ತಾರೆ, ಜಯ ವಿಜಯರಿಗೆ ಶಾಪವು ರಾಮ, ಸನಕಾದಿಗಳನ್ನು ತಡೆಯಲು ರಾಮ, ರಾಕ್ಷಸ ಜನ್ಮವನಿತ್ತನು ರಾಮ ಅಂತ ಈ ರೀತಿಯಾಗಿ ಕೋಟೆ ಹೋಗ್ತಾರೆ. ಇನ್ನೂ ದೊಡ್ಡದಾಗಿದೆ. ಆ ರೀತಿಯಾಗಿ ರಾವಣ ತುಂಬ ಭಗವಂತನ ನಂಬ್ತಾನೆ. ಆದರೆ ಅವನ್ನ ದೇವರು ಯಾವುದೇ ಕಾರಣಕ್ಕೂ ಹೋಗಿ ನಮಸ್ಕಾರ ಮಾಡೋದಿಲ್ಲ. ಅವನು ತನ್ನ ಹೃದಯವನ್ನೇ ವೀಣೆ ಮಾಡಿಕೊಂಡು ಈಶ್ವರನನ್ನ ಒಂದ್ಸತಿ ಪಾರ್ವತಿಯನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾನೆ. ಆ ರೀತಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರದ್ದು ಏನಂದರೆ, ಒಳಗಡೆ ಭಕ್ತಿ ಇದೆ, ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಯಾವುದಕ್ಕೆ ಕಾರಣ ಅಂತ ಹೇಳಿದ್ರು, ಅದು ತಂದೆ ಆದಂಥ ಜೀವನ ಶೈಲಿ ಆಗಿರ್ಬೋದು, ತನ್ನದೇ ಆದಂಥ ಬೇರೆ ಬೇರೆ ರೀತಿಯಾದಂಥ ಮನಸ್ಥಿತಿಗಳಾಗಿರ್ಬೋದು, ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳ ಒಂದು ಮನಸ್ಥಿತಿ ಆಗಿರ್ಬೋದು, ಸುತ್ತಮುತ್ತದವರದ ಒಂದು ಪ್ರಭಾವ ಆಗಿರ್ಬೋದು, ಅವರಿಗೆ ಒಂದು ಏನೋ ಒಂದು ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ತೃತೀಯ ಭಾವದಲ್ಲಿರ್ತಕ್ಕಂಥ ಚಂದ್ರನ ಪ್ರಭಾವದಿಂದ.